ನಮಸ್ಕಾರ ಫ್ರೆಂಡ್ಸ್. ಭಾರತೀಯ ರೈಲ್ವೆ ಇಲಾಖೆಯು 2024ನೇ ಸಾಲಿನ 8ನೇ ನೇರ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಅಂದ ಹಾಗೆ ಇದೀಗ ಕೇವಲ ಶಾರ್ಟ್ ನೋಟಿಫಿಕೇಷನ್ ಮಾತ್ರ ಬಿಡುಗಡೆ ಮಾಡಿದೆ. ಮುಂದಿನ ತಿಂಗಳು ಜನವರಿ 2025 ಡೀಟೇಲ್ಡ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿ ಅರ್ಜಿ ಸ್ವೀಕಾರ ಮಾಡಲಿದೆ. ಒಟ್ಟಾರೆ 32,000 ಹುದ್ದೆಗಳಿದ್ದು ಈ ಹುದ್ದೆಗಳಿಗೆ ಜಸ್ಟ್ SSLC ವಿದ್ಯಾರ್ಥಿ ಪಾಸ್ ಮಾಡಿದವರು ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಮತ್ತು ಈಗ ನಾನು ಕೇಂದ್ರ ಸರ್ಕಾರಿ ಉದ್ಯೋಗಕ್ಕೆ ಸೇರಬೇಕು, ಸುಲಭ ಪರೀಕ್ಷೆ ವಿಧಾನ ಇರಬೇಕು, ಹಾಗೆ ಆಕರ್ಷಕ ಸಂಬಳ ಉದ್ಯೋಗಗಳು ಅವಾಗಿರಬೇಕು ಎಂದುಕೊಂಡವರಿಗೆ ಇದೇ ನೋಡಿ ಬಸಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ನೇಮಕಾತಿ ಇಲಾಖೆ ಬಂದು ಭಾರತೀಯ ರೈಲ್ವೆ ಇಲಾಖೆ ಹುದ್ದೆಗಳ ವಿವರ ರೈಲ್ವೆ ಗ್ರೂಪ್ ಡಿ ವಿವಿಧ ಹುದ್ದೆಗಳ ಸಂಖ್ಯೆ ನೋಡ್ಬೋದು. ನೀವು 32,000 ಇದ್ದಾವೆ. ವಿದ್ಯಾರ್ಥಿ ನೋಡಿದ್ರೆ SSLC, ವೇತನ ಶ್ರೇಣಿ ನೋಡಿದ್ರೆ 18,000 ರೂಪಾಯಿ, 7ನೇ ವೇತನ ಆಯೋಗದ ಪೇಮೆಂಟ್ ಬರುತ್ತೆ, 7th ಪೇಮೆಂಟ್. ಇನ್ನು ವಯಸ್ಸು ನೋಡಿದ್ರೆ 18ರಿಂದ 36 ವರ್ಷದೊಳಗೂ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಅಂತ ಹಾಕಿದ್ದಾರೆ. ಇನ್ನು ಟ್ರ್ಯಾಕ್ ಮೇಂಟೈನರ್, ಗ್ರೇಡ್ IV, ತಾಂತ್ರಿಕ ವಿಭಾಗದ ಸಹಾಯಕ, ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್ ಹಾಗೂ ಟ್ರ್ಯಾಕ್ ಮ್ಯಾನ್, ಅಸಿಸ್ಟೆಂಟ್ ಬ್ರಿಡ್ಜ್ ಇತರೆ ಹಲವು ವಿಭಾಗಗಳ ಲೆವೆಲ್ 1 ಪೋಸ್ಟ್ಗಳು 2020 ನೋಡಿ. 2020 ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಕೆಟಗರಿಗಳ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಲಾಗಿದೆ. ವಯಸ್ಸಿನ ಅರ್ಹತೆಯನ್ನು ದಿನಾಂಕ 1/7/2025 ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ. ಇನ್ನು ಶಾರ್ಟ್ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ ದಿನಾಂಕ ಬಂದು 24/12/2024 ನೋಟಿಫಿಕೇಷನ್ ಅಂದರೆ ಬಿಡುಗಡೆ ಮಾಡಿದ್ದಾರೆ. ಇನ್ನು ಅಪ್ಲಿಕೇಶನ್ ಆರಂಭಿಕ ದಿನಾಂಕ ನೋಡಿ 23/1/2025 ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕಲಿಕ್ಕೆ 23/1/2025. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/2/2025 ಮಧ್ಯರಾತ್ರಿವರೆಗೂ ಕೂಡ ಇದೆ. 11 ಗಂಟೆ 20 ನಿಮಿಷದವರೆಗೂ ಕೂಡ ಇದೆ. ನೇಮಕ ಪರೀಕ್ಷೆ ದಿನಾಂಕ ಬಂದು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ ಅಂತ ಕೂಡ ಕೊಟ್ಟಿದ್ದಾರೆ. ನಾವು ನಿಮಗೆ ಇದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀವಿ. ಇನ್ನು ಕರ್ನಾಟಕ ಅಭ್ಯರ್ಥಿಗಳು ಈ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಭೇಟಿ ನೀಡಬೇಕಾದ ವೆಬ್ಸೈಟ್ ವಿಳಾಸ www.rrbnc.gov.in ನೀವು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದವಲ್ಲಿ ಸ್ನೇಹಿತರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವೀಡಿಯೋನು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.